ಚಿಂತಾಮಣಿ ಜನತೆಗೆ ತಹಶೀಲ್ದಾರ್ ಕರೆ. ಸೆಪ್ಟೆಂಬರ್ 4ರ ಕೃಷ್ಣ ಜನ್ಮಾಷ್ಟಮಿಗೆ ಬನ್ನಿ, ಜೊತೆಯಾಗಿ ಆಚರಿಸೋಣ ಕೃಷ್ಣೋತ್ಸವ. ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ, ಬಣ್ಣ ಬಣ್ಣದ ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು, ಕಣ್ಮನ ಸೆಳೆಯೋ ನಂದಗೋಕುಲದ ಸಂಭ್ರಮ. ಹೌದು, ಕೋಟೆನಾಡು ಚಿಂತಾಮಣಿಯಲ್ಲಿ ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಭರ್ಜರಿ ಕೌಂಟ್ ಡೌನ್ ಶುರುವಾಗಿದೆ. ಪ್ರತಿಯೊಬ್ಬರ ಕಣ್ಣು ಕೋರೈಸುವಂತೆ, ಇಡೀ ನಗರವೇ ಕೃಷ್ಣಮಯವಾಗುವಂತೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ತಾಲೂಕು ಆಡಳಿತ ಪಕ್ಕಾ ಪ್ಲಾನ್ ಮಾಡಿದೆ. ಚಿಂತಾಮಣಿಯ ತಾಲೂಕು ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕುರಿತು ಹೈ ವೋಲ್ಟೇಜ್ ಪೂರ್ವಭಾವಿ ಸಭೆ ನಡೆಯಿತು. ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ಸುದರ್ಶನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬರುವ ಸೆಪ್ಟೆಂಬರ್ 4ರಂದು ಹಬ್ಬವನ್ನು ರಾಜ ಗಾಂಭೀರ್ಯದಿಂದ ಆಚರಿಸಲು ನಿರ್ಧಾರ ಮಾಡಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ಪಲ್ಲಕ್ಕಿಯೊಂದಿಗೆ ಕೃಷ್ಣನ ಅದ್ದೂರಿ ಮೆರವಣಿಗೆ ಸಾಗಲಿದ್ದು, ಜನೋತ್ಸವಕ್ಕೆ ಚಿಂತಾಮಣಿ ಸಜ್ಜಾಗ್ತಿದೆ. ಇನ್ನು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲು ಅಂಬೇಡ್ಕರ್ ಭವನದ ಪ್ಲಾನ್ ಕೂಡ ಸಿದ್ಧವಾಗಿದೆ. ಒಂದು ವೇಳೆ ಅಷ್ಟರೊಳಗೆ ಅಂಬೇಡ್ಕರ್ ಭವನ ಅಧಿಕೃತವಾಗಿ ಚಾಲನೆಗೊಂಡ್ರೆ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಅದೇ ಭವನ ಸಾಕ್ಷಿಯಾಗಲಿದೆ. ಕೇವಲ ಪೂಜೆ ಮೆರವಣಿಗೆ ಅಷ್ಟೇ ಅಲ್ಲ, ಕಷ್ಟಪಟ್ಟು ಓದಿ ಸಾಧನೆ ಮಾಡಿದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತೆ. ಜೊತೆಗೆ ಸಮಾಜಕ್ಕಾಗಿ ಶ್ರಮಿಸಿದ ಗಣ್ಯರಿಗೆ ಅದ್ದೂರಿ ಸನ್ಮಾನ ನೀಡಲು ತಹಶೀಲ್ದಾರ್ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಈ ಸಭೆಯಲ್ಲಿ ಮಾತನಾಡಿದ ಯಾದವ್ ಸಂಘದ ಅಧ್ಯಕ್ಷ ಪುಂಗನೂರು ನಾರಾಯಣ ಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮುದ್ದುಕೃಷ್ಣ ಯಾದವ್ ಸರ್ಕಾರಿ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ರೀತಿಯಲ್ಲಿ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಇಲಾಖೆ ಅಧಿಕಾರಿಯೂ ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಯಾವುದೇ ನೆಪ ಹೇಳದೆ ಈ ಹಬ್ಬದ ಯಶಸ್ಸಿಗೆ ಸಾಥ್ ನೀಡಬೇಕೆಂದು ಗಟ್ಟಿ ಧ್ವನಿಯಲ್ಲಿ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಯಾದವ್ ಸಮುದಾಯದ ಪ್ರಮುಖ ನಾಯಕರಾದ ಬಾಲರಾಜ್, ಕೆಎನ್ ರಮಣಾರೆಡ್ಡಿ, ಎನ್ ಸುರೇಶ್ ಬಾಬು, ನಗರಸಭಾ ಸದಸ್ಯೆ ಕಲಾವತಿ ಆಂಜಪ್ಪ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿ ತಮ್ಮ ಬೆಂಬಲ ಸೂಚಿಸಿದರು. ಜೊತೆಗೆ ಬಿಇಒ ನಾರಾಯಣಸ್ವಾಮಿ ಹಾಗೂ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದು ಹಬ್ಬದ ರೂಪುರೇಷೆಗೆ ಕೈ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಸೆಪ್ಟೆಂಬರ್ 4ರಂದು ಚಿಂತಾಮಣಿಯಲ್ಲಿ ಕೃಷ್ಣನ ಲೀಲೆ ಕಣ್ತುಂಬಿಕೊಳ್ಳಲು ಜನ ಕಾಯುತ್ತಿದ್ದಾರೆ. ಎಲ್ಲಾ ಸಮುದಾಯದ ಜನರು ಜಾತಿ ಭೇದ ಮರೆತು ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕೆಂದು ತಾಲೂಕು ಆಡಳಿತ ಕರೆ ನೀಡಿದೆ. ಚಿಂತಾಮಣಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ರಂಗುರಂಗಿನ ಆಚರಣೆ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಏನು ಶ್ರೀಕೃಷ್ಣಾಷ್ಟಮಿಯ ಒಂದು ಅಂಗವಾಗಿ ಒಂದು ಮೆರವಣಿಗೆ ಆಗಿರ್ಬೋದು, ಆ ದಿನ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಒಂದು ಆಚರಣೆ ಮಾಡುವಂಥದ್ದಾಗಿರ್ಬೋದು, ನಂತರ ವೇದಿಕೆ ಕಾರ್ಯಕ್ರಮ ಎಲ್ಲವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಯಾದವ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಒಂದು ಮೆರವಣಿಗೆ ಕಾರ್ಯಕ್ರಮ 5ರಿಂದ ಸ್ಟಾರ್ಟ್ ಆಗುತ್ತೆ. 5ರಿಂದ ಸ್ಟಾರ್ಟ್ ಆಗಿ ಪ್ರತಿ ವರ್ಷ ಯಾವ ರೀತಿ ನಾವು ಮೆರವಣಿಗೆ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ವಿ, ಅದೇ ರೀತಿಯಾಗಿ ಈ ವರ್ಷ ಇರುತ್ತೆ. ತಾಲೂಕು ಪಂಚಾಯತಿ ಕಡೆಯಿಂದ 5 ಬೆಳ್ಳಿ ರಥಗಳನ್ನು ವ್ಯವಸ್ಥೆ ಮಾಡಿರ್ತಾರೆ. ಬಿಡಿ 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆಯ ಅಂಗವಾಗಿ ಈ ದಿನ ನಾವು ಪೂರ್ವ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಮುದಾಯದ ಮುಖಂಡರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ತಮ್ಮೆಲ್ಲರಿಗೂ ತಿಳಿದಂಗೆ ಪ್ರತಿ ವರ್ಷ ತಾಲೂಕು ಯಾದವ ಸಂಘವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಹಾಗೆ ತಾಲೂಕು ಮಟ್ಟದ ಎಲ್ಲ ಅಫಿಷಿಯಲ್ಸ್ ಮತ್ತು ಆಫೀಸರ್ಸ್ಗೆ ನಮ್ಮ ತಾಲೂಕು ಯಾದವ ಸಂಘದಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಿಂದಿನ ಸಾರಿ 16 ವರ್ಷದಿಂದ ತುಂಬ ಯಶಸ್ವಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮೆಲ್ಲರ ಸಹಕಾರ ನಡೆಸಿದೆ. ಅದೇ ಥರ ಪತ್ರಕರ್ತರು ಸಹ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ನಿಮ್ಮ ಎಲ್ಲರ ಪ್ರಯತ್ನದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ದಯವಿಟ್ಟು ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಆವತ್ತಿನ ದಿವಸ
ಕಾರ್ಯಕ್ರಮಕ್ಕೆ ಹಾಜರಾಗಿ ಒಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರತಿ ವರ್ಷ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಒ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಮುನ್ಸಿಪಲ್ ಕಮಿಷನರು ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಾರಿ ಕೂಡ ಯಾವುದೇ ಒಂದು ತರಹದ ತೊಂದರೆ ಆಗಲಿಕ್ಕೆ ದೇವರ ಕೆಲಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ದೇವರಾದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವರು ಜಗದ್ಗುರು ಆಗಿರುವಂಥ ಶ್ರೀಕೃಷ್ಣರು. ಅದಕ್ಕೆ ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕು ಯಾದವ ಪರವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ದೇವರಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಈ ಒಂದು ಜನ್ಮಾಷ್ಟಮಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಾಗಿರ್ಬೋದು, ಸಮುದಾಯದವರಾಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿ ಕಳೆದ ವರ್ಷ ಹೇಗೆ ಮಾಡಿದ್ರು ಅದೆಷ್ಟೇ ಚೆನ್ನಾಗಿ ಇನ್ನೂ ಅದರಿಂದ ಒಂದು ಹೆಜ್ಜೆ ಮುಂದೆ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಆಶಾಭಾವನೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಏನಾವತ್ತು ಒಂದಿನ ರಜಾ ಸಿಕ್ತು ಆರಾಮಾಗಿ ಇರೋಣ ಮನೆಯಲ್ಲಿ ಅನ್ನೋದನ್ನ ಭಾವನೆ ಬಿಟ್ಟು, ಅಥವಾ ಹಬ್ಬ ಇದೆ ಮನೆಯಲ್ಲಿ ಇದ್ಬಿಡೋಣ ಅನ್ನೋ ಥರ ಆ ಭಾವನೆ ಬಿಟ್ಟು ಎಲ್ಲರೂ ಸೇರಿದ್ರೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಇರ್ತಾರೆ. ನಾವು ಅವರಿಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸೂಚನೆಯನ್ನು ಕೊಡ್ತೀವಿ. ನಂತರ DO ಅವ್ರ ಕಡೆಯಿಂದ ನೀವು ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಪ್ರತಿ ವರ್ಷ ಸರ್ ನಿಮಗೆ ಗೊತ್ತಿದೆ. ನಾನು ಮತ್ತೆ ಮಾತಾಡ್ತೀನಿ ಇದನ್ನ ಅದಾದಮೇಲೆ ನಾವು ಇಂಟರ್ನಲ್ ಆಗಿ ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ಸೊ ಇಷ್ಟು ನನ್ನ ಕಡೆಯಿಂದ ಇನ್ನೇನಾದರೂ ದಯವಿಟ್ಟು ಇಷ್ಟು ಮಾತಾಡಿರೋದು ಬಿಟ್ಟು ಈಗ ಮಾತಾಡೋದು ಬಿಟ್ಟು ಇನ್ನೇನಾದರೂ ಅಂಶ ಏನಾದರೂ ಪಾಯಿಂಟ್ ಇದ್ದರೆ ದಯವಿಟ್ಟು ಹೇಳಿದ್ರು. ನಮ್ಮೆಲ್ಲ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿ ಎಲ್ಲ ಕಡೆ ಏನು ತೊಂದರೆಯಿಂದ ನಡೆಸೋದಕ್ಕೆ ಅವರೆಲ್ಲ ನಕ್ಷೆ ಅಂತ ಹೇಳಿ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲು ಆಯುಕ್ತರ ನೇತೃತ್ವದಲ್ಲಿ ನೀವು ಬರಬೇಕಂತ ಕಾರಣ ಮುನ್ಸಿಪಲ್ ನಗರಸಭೆ ಕಮಿಷನರು ಅವ್ರಿಗೆ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನೀವೇ ಅದೆಲ್ಲ ನೇತೃತ್ವ ವಹಿಸಿ ನಾವು ನಿಮ್ಮನ್ನು ಪದೇ ಪದೇ ಎಕ್ಸ್ಟರ್ನ್ ಮಾಡೋಕ್ಕಾಗಲ್ಲ. ನೀವು ತಾಲೂಕು ದಂಡಾಧಿಕಾರಿಗಳು ನೀವು ತಿಳ್ಕೊಂಡು 3 ವರ್ಷದ ಅದ್ದೂರಿಯಾಗಿ ನಡೆಸಿದ್ದೀರ. ಈ ಬಾರಿ ಇನ್ನೂ ಅದ್ದೂರಿಯಾಗಿ ನಡೆಸಬೇಕು ತಮ್ಮಲ್ಲಿ ಮನವಿ ಮಾಡುತ್ತಾ ನಮ್ಮ ಸಂಘದಿಂದ ವಿಶೇಷವಾಗಿ ತಾವುಗಳು ಮತ್ತು ತಮ್ಮ ಎಲ್ಲ ಮುಖ್ಯಸ್ಥರು ಆಗಮಿಸಬೇಕಂತ ಒಂದು ಸಮುದಾಯಕ್ಕೆ ಸಿಗುತ್ತಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಮನವಿ ಅಷ್ಟೇ, ಯಾರು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮುಖಂಡರಿಗೆ ತಮ್ಮ ಇಲಾಖೆ ವತಿಯಿಂದ ಒಂದು ಇನ್ವಿಟೇಷನ್ ಅಂತಕ್ಕಂಥ ಕೊಟ್ಟು, ಸೊ ಆ ಇನ್ವಿಟೇಷನ್ ಮುಖಾಂತರ ಅವ್ರನ್ನೂ ಸಹ ಆಹ್ವಾನಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಬರಲಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ. ಎಲ್ಲ ಸಮುದಾಯದಲ್ಲೇ ಸಾಕಷ್ಟು ಮಂದಿ ಇದೆ, ಅವ್ರಿಗೆಲ್ಲರಿಗೂ ಸಹ ಅವ್ರು ಇನ್ವಿಟೇಷನ್ ಮಾಡಬೇಕು ಅಂತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.